ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ನಾನು ಇವಾಗ ಹೊರಟಿದ್ದೀನಿ ಬಿರಿಯಾನಿ ತರಕ್ಕೆ. ಸೊ ಇದು ತುಂಬ ದಿನದಿಂದ ಅಂದ್ಕೊಂಡಿರೋಂಥ ಒಂದು ಬಿರಿಯಾನಿ. ಇದು ಬಿರಿಯಾನಿ ಕಾಂಬೋ 180 ರುಪೀಸು. ಇವಾಗ ಗೊತ್ತಿಲ್ಲ ಆ ಶಾಪ್ ಇರುತ್ತೆ ಅಂತ. ಸೊ ಸ್ಟಾರ್ಟಿಂಗು ತುಂಬ ಮಿನಿ ವ್ಲಾಗ್ಸ್ನೆಲ್ಲ ಮಾಡಿ ಹಾಕಿರೋದು, ಅಂದರೆ ಇನ್ಸ್ಟಾಗ್ರಾಮಲ್ಲಿ. ಸೊ ತಿನ್ನಬೇಕು ಅಂತ ಆವತ್ತೊಂದು ದಿನ ಹೋದಾಗ ಇರಲಿಲ್ಲ, ಬೇರೆ ಜಾಗದಲ್ಲಿ ಹೋಗಿ ತಿಂದಿದೆ. ಇವತ್ತು ಮತ್ತೆ ಟೈಮ್ ಬಂದಿದೆ, ಯಾಕಂದರೆ ರೂಮೇಟ್ ಇಲ್ಲದೆ ಇದ್ದಾಗ ಆ ಥರ ಮನಸ್ಸಾಗುತ್ತೆ. ಅಂದರೆ ಒಬ್ಬನೇ ಇರೋವಾಗ ತಿನ್ನೋದಕ್ಕೆ ಹೋಗಿ, ಅಂದರೆ ರೂಮಲ್ಲಿ ತಂದು ತಿನ್ನೋದು, ಇಲ್ಲಾಂದ್ರೆ ಅಲ್ಲೇ ಹೋಗೋದು ತಿನ್ಬೋದಾಯ್ತಾ. ಬಟ್ ರೂಮಲ್ಲಿ ತಂದು ತಿಂದರೆ ಇನ್ನೂ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ. ಸೊ ಟೈಮ್ ಬೇರೆ 2 ಗಂಟೆ ಆಗಿದೆ, ಹೋಗಿ ನೋಡೋಣ, ಓಪನ್ ಇದ್ದರೆ ತರೋಣ. ಸೊ ಎಷ್ಟು ಅಂತ ವೆಯ್ಟ್ ಮಾಡೋದು, ಅಂದರೆ ಆ ಬಿರಿಯಾನಿ ತಿನ್ನಬೇಕು ಅಂತ ತುಂಬ ದಿನದಿಂದ ಆಸೆ ಆಯ್ತಲ್ಲ, ಅದಕ್ಕೆ ಹೇಳ್ತಾಯಿದ್ದೀನಿ. ಸೊ ಬನ್ನಿ ಇವಾಗ ಹೋಗೋಣ. ಅಲ್ಲಿ ಹೋಗಿ ಇಲ್ಲ ಅಂದರೆ ಬಂದು ಇಲ್ಲೇ ಊಟ ಮಾಡೋದು, ಇನ್ನೇನಿಲ್ಲ ಅಷ್ಟೇ. ಊಟ ಇಲ್ಲಿದೆ, ಇಲ್ಲೂ ಚೆನ್ನಾಗಿದೆ ಆಯಿತಾ. ಅದೇನೋ ಅದು ತಿನ್ನಬೇಕು ಅಂತ ಮೈಂಡಲ್ಲಿ ಇದ್ಮೇಲೆ ಅದು ಒಂದು ಸಲ ತಿಂದ್ಬಿಡ್ಬೇಕಷ್ಟೇ. ಅದೇನೋ ಅಂಬೂರ್ ಬಿರಿಯಾನಿ ಅಂತಾರೆ, ಅಂಬೂರ್ ಅದ್ರ ಜೊತೆ ಕಬಾಬು ಸಿಗುತ್ತೆ 180. ಸೊ ಎಲ್ಲ ತಂದು ತೋರಿಸ್ತೀನಿ. ಸೊ ಬನ್ನಿ ಇವಾಗ ಡೈರೆಕ್ಟ್ ಹೋಗೋಣ. ಇಲ್ಲಿ ಬಂದು ನೋಡಿದ್ರೆ ಕ್ಲೋಸ್ ಆಗಿಬಿಟ್ಟಿದೆ. ಸೊ ಪೋಪಟ್ ಅಂತಾರಲ್ಲ, ಹಂಗೆ ಆಗಿದೆ ನನ್ನ ಸೀನು. ಟೈಮ್ ಚೆನ್ನಾಗಿದೆ, ಆದರೆ ಈ ಥರ ಟೈಮ್ ಚೆನ್ನಾಗಿಲ್ಲ. ಒಂದು ಜಾಗದಲ್ಲಿ ಚೆನ್ನಾಗಿದ್ರೆ ಇನ್ನೊಂದು ಜಾಗದಲ್ಲಿ ಚೆನ್ನಾಗಿರಲ್ಲ ಅಂತಾರಲ್ಲ, ಆ ಥರ ಆಗ್ಬಿಟ್ಟಿದೆ. ಬನ್ನಿ ರಿಟರ್ನ್ ಹೋಗೋಣ ರೂಮ್ಗೆ. ಬಿರಿಯಾನಿ ಅಲ್ಲಿ ಹೋಗಿ ನೋಡಿದ್ರೆ ಇಲ್ಲ. ಸೊ ಇವತ್ತು ನನ್ನ ಖರಾಬೆ. ಬಟ್ ಏನು ಮಾಡೋಣ, ನಾನು ಹೋದಾಗೆಲ್ಲ ಅಲ್ಲಿ ಇರಲ್ಲ. ನಾನು ಯಾವಾಗೆಲ್ಲ ಸುಮ್ಮನೆ ಹೋಗ್ತೀನಿ ಅವಾಗೆಲ್ಲ ಓಪನ್ ಇರುತ್ತೆ, ಟೈಮೇ ಸೇರಿಲ್ಲ ನೋಡಿ. ಇವತ್ತು ಪರವಾಗಿಲ್ಲ, ಊಟ ಚೆನ್ನಾಗಿದೆ. ಸಾಯಿಲಿ ಕಬಾಬ್ ಅಂತ ತಂದಿದ್ದೀನಿ. ಸ್ವಲ್ಪ ಕಬಾಬ್ ಜಾಸ್ತಿ ಆಯಿತಾ ಅಂತ 2 ದಿನ ಆಯಿತು ಒಟ್ಟಿಗೆ ತರೋದು. ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಓಕೆ, ಟೇಸ್ಟ್ ನೋಡೋಣ. ಸೂಪರ್ ಟೇಸ್ಟ್. ಈ ಥರ ಟೇಸ್ಟ್ ತಿಂದೆ ತುಂಬ ಆಯಿತು. ಸೂಪರಾಗಿದೆ ಕಬಾಬಂದು. ಹೊಸದಾಗಿ ಓಪನ್ ಆಗಿರೋಂಥ ಹೋಟೆಲು. ಸೊ ಅಲ್ಲೋಗಿ ತಗೊಬಂದಿರೋದು. ಟೇಸ್ಟ್ ಅಂತೂ ಸೈಕು ಅಷ್ಟೇ, ಇನ್ನೇನು ಹೇಳೋಣ. ತಿನ್ನೋದೇನು ಆರಾಮಾಗಿ ತಿನ್ನಬೇಕು ಗುರು, ಅಷ್ಟೇ. ಈ ಥರ ಒಂದು ಫುಡ್ ತಿನ್ನಬೇಕು ಅನ್ನೋದು ತುಂಬ ದಿನ ಆಸೆ. ಅಂದರೆ ಬಿರಿಯಾನಿ ಹೆಂಗೆ ಆಸೆ ಇತ್ತು, ಇದು ಅಷ್ಟೇ. ಯಾಕಂದರೆ ಅನ್ನ, ಸಾಂಬಾರು, ಕಬಾಬು, ಉಪ್ಪಿನಕಾಯಿ, ಜೊತೆಗೆ ಕ್ಯಾರೆಟ್ ಪಲ್ಯ, ಸೂಪರ್ ಗುರು. ಇದು ಕೇರಳ ಫುಡ್ ಟೈಪ್ ಅನಿಸ್ತಾ ಇದೆ. ಕೇರಳದಲ್ಲಿ ನೀವು ನೋಡಿದ್ರೆ ಇದೇ ಥರ ಜಾಸ್ತಿ, ಅಂದರೆ ಇದೇ ಮಾಡೋದು. ಅಂದರೆ ಅನ್ನ, ಸಾಂಬಾರು, ಪಲ್ಯ, ಮಲ್ಟಿಪಲ್ ವೆರೈಟಿ, ಜೊತೆಗೆ ಈ ಥರ ಒಂದು ನಾನ್ ವೆಜ್ ಇದ್ದರೆ ಬಂಪರ್. ಟೇಸ್ಟ್ ಮಾಡಿದೆ ಇವಾಗ. ಸೂಪರಾಗೈತೆ. ಕ್ಯಾಮರಾ ಇದ್ದರೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ಒಂದ್ಸಲ ನಿಮ್ಗೆ ತೋರಿಸ್ಬಿಡೋಣ ಅಂತ. ಹಂಗೆ ಮಾಡ್ಬೇಕು, ಎಂಜಾಯ್. ಕಂಪ್ಲೀಟ್ ಊಟ ಆಯಿತು. ಸೊ ಇವಾಗ ಊಟ ಆಗಿ ಕಬಾಬ್ ಬರೀ ಕಬಾಬ್ ತಿಂದರೆ ಒಳ್ಳೆ ಟೇಸ್ಟ್ ಐತೆ. ಬಟ್ ಅದು ಊಟ ಜೊತೆ ತಿನ್ನಬೇಕು ಅನಿಸ್ಬಿಡೋದು. ಸೊ ಅದು ತಿಂದಾಯ್ತು. ಇವಾಗ ಅದು ಹೆಂಗೆ ಖಾಲಿ ಆಯಿತು ಇನ್ನೂ ಗೊತ್ತಾಗಲಿಲ್ಲ. ಏನೋ ಒಂದು ಆಗಿ ಬಿಡ್ತು ಗುರು. ಓಕೆ, ಕಬಾಬ್ ಟೇಸ್ಟ್ ಸೂಪರು. ಅಂದರೆ ನಾನು ಈ ಹೋಟೆಲ್ ಇವಾಗ ಹೊಸದಾಗಿ ಓಪನ್ ಆಗಿರೋದ್ರಿಂದ ಇಲ್ಲೂ ಟೇಸ್ಟು ಚೆನ್ನಾಗಿದೆ. ಸೊ ಬಿರಿಯಾನಿ ಎಲ್ಲೂ ಟ್ರೈ ಮಾಡ್ಬೋದೇನು ನೋಡೋಣ. ಎಷ್ಟು ಬಿರಿಯಾನಿ ತಿನ್ಬೋದು ಅಂತ. ಎಲ್ಲ ಬೇರೆ ಬೇರೆ ಹೋಟೆಲಲ್ಲಿ ತಿನ್ನಬೇಕು ಅನ್ನೋ ಆಸೆ. ನಾನು ಫಸ್ಟ್ ಇವಾಗ ಬಕೆಟ್ ಲಿಸ್ಟಲ್ಲಿ ಇರೋ ತಿಂದಾಗಲಿ. ಸದ್ಯಕ್ಕಂತೂ ತಿನ್ನಲ್ಲ, ಯಾಕಂದ್ರೆ ನಾಳೆ ಇಲ್ಲ. ಯಾಕಂದರೆ ನಾಳೆ ಚಾನ್ಸ್ ಇಲ್ಲ ಬಿಡಿ. ಸೊ ನಾಳೆ ಅಂತಿಲ್ಲ, ಇನ್ನು ನಾಡಿದ್ದು ಅಂತ ಬಂದಾಗ ಬುಧವಾರ ಆಗುತ್ತೆ. ಬುಧವಾರ ನಮ್ಮ ಪಿ ಜಿನಲ್ಲೇ ಚಿಕನ್ ಮಾಡ್ತಾರೆ. 2 ಸಲ ಯಾಕೆ ಚಿಕನ್ ತಿನ್ನೋಣ. ಸೊ ವೆಡ್ನೆಸ್ಡೇ ಕ್ಯಾನ್ಸಲ್ಲು. ಇನ್ನು ಅದು ಆ ಕಡೆ ನೋಡಬೇಕು. ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ಅದಷ್ಟರಲ್ಲಿ ಯಾವುದಾದ್ರು ಒಂದು 2 ದಿನ ಬಿಟ್ಟು. ಅಂದರೆ ವೆಡ್ನೆಸ್ಡೇ, ಥರ್ಸ್ಡೇ ಅಂತೂ ಬೇಡ, ಯಾಕಂದರೆ ಅಷ್ಟೇ ಒಂದಿನ ಗ್ಯಾಪಲ್ಲಿ ತಿನ್ನೋದು ಬೇಡ. ಫ್ರೈಡೇ ಇಲ್ಲ ಸ್ಯಾಟರ್ಡೇ ತಿನ್ನೋಣ ನನ್ನ ಪ್ರಕಾರ. ಇದ್ದರೆ ಅದು ಮತ್ತೆ ಕ್ಲೋಸ್ ಇದ್ದರೆ ನಾನೇನು ಮಾಡೋಕ್ಕಾಗಲ್ಲ. ಅದು ಯಾವಾಗ ಓಪನ್ ಇರುತ್ತೆ ಅಂತಲೂ ಬರ್ದಿಲ್ಲ, ಒಂದು ಗೊತ್ತಿಲ್ಲಪ್ಪ ನನಗೆ. ಅಂದರೆ ಏನಿಲ್ಲ. ಇವಾಗ ಮತ್ತೆ 3 ಗಂಟೆ ಆಯಿತು, ಇನ್ನು ಹೋಗ್ಬೇಕು ಇವಾಗ ಕೆಲಸಕ್ಕೆ. ಫೇಸು ತುಂಬ ಕ್ಲಿಯರ್ ಕಾಣಿಸ್ತಾ ಇದೆ. ಸ್ಪೆಷಲಿ ಮೀಸೆ ತೆಗಿಬೇಕು. ಸೊ ಇದೆಲ್ಲ ತೆಗಿಬೇಕು. ಸೊ ಏರ್ ಕಟ್ಟು ಮಾಡಬೇಕು.
ಕಂಪ್ಲೀಟ್ ಶೇವ್ ನಾನು ಇದುವರೆಗೂ ಶೇವ್ ಮಾಡಿಲ್ಲ, ದೇವಾಗ ಮಾಡ್ತೀನಿ. ಅದು ನಾನು ಯಾವಾಗ ಮಾಡ್ತೀನಿ ಗೊತ್ತಿಲ್ಲ, ಮಾಡ್ತೀನಿ ಅಷ್ಟೇ. ಇದು ತೆಗಿತೀನಿ ಅಂದರೆ ಇದು ಟ್ರಿಮ್ ಮಾಡಿದ್ದೀನಿ, ಬಟ್ ಇದಂತೂ ನಾನು ಮೀಸೆ ಅಂತೂ ತೆಗೆದು ಇಲ್ಲ, ಟ್ರಿಮ್ ಸದಾ ಮಾಡಲಿಲ್ಲ. ಟ್ರಿಮ್ ಅಂದರೆ ಮೇಲೆ ಜಸ್ಟ್ ಹಿಂಗೆ ಶೇಪ್ ಕೊಟ್ಟಿರೋದೆಲ್ಲ ಇದೆ, ಬಟ್ ಕಂಪ್ಲೀಟ್ ತೆಗೆದೇ ಇಲ್ಲ. ಯಾವಾಗ ನನಗೊಂದು 16, 17 ಆವಾಗ 17 ಇಲ್ಲ 18ಗಂತೂ ಕಂಪ್ಲೀಟ್ ಬಂದಿತ್ತು ನನ್ನ ಪ್ರಕಾರ. ಅಂದರೆ ಮೀಸೆ ಬಂದಿತ್ತು, ಆವಾಗಿಂದ ನಾನು ತೆಗೆದೇ ಇಲ್ಲ. ಇವಾಗ 22, 5 years ಕಂಪ್ಲೀಟ್ ತೆಗಿಬೇಕು. ಈ ಸೈಡನ್ನು ಸ್ವಲ್ಪ ಸೆಟ್ ಆಯ್ತು, ಅದೆಲ್ಲ ತೆಗೆದು ನಂದು ಹೊಸ ಲುಕ್ ಮಾಡಬೇಕು. ಸೊ ಅದು ಹೆಂಗೆ ಮಾಡಿದೆ ಅಂದರೆ ಅದು ನಿಮ್ಗೆ ಗೊತ್ತಾಗುತ್ತೆ, ನೋಡ್ತಾ ಇದ್ದೀವಿ ಇವಾಗು. ರೂಮ್ ಖಾಲಿ ಇದೆ, ನಾವಿಬ್ಬರೇ ಇರೋದು. ಆ ಬೆಡ್ ಅಂತೂ ಫುಲ್ ಗಲೀಜು ಮಾಡಾಕ್ಬಿಟ್ಟವ್ರಪ್ಪ, ಏನು ಕತೆ ಗೊತ್ತಿಲ್ಲ. ಹೆಂಗಿದೆ ಆ ಬೆಡ್ಡು. ಇದ್ದಿದ್ದು 4 ಜನ, ಈ 3 ಬೆಡ್ ನೋಡೋಕ್ಕೆ ಸ್ವಲ್ಪ ಚೆನ್ನಾಗೈತೆ. ಆ ಬೆಡ್ ಏನೋ ಖರಾಬ್ ಕಾಣಿಸ್ತಾ ಇದೆಯಪ್ಪ. ಸೊ ಇವಾಗ ಏನು ಮಾಡೋದು, ಸ್ವಲ್ಪ ಈ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಡೋದಾ, ಇಲ್ಲ ಟ್ರಾನ್ಸ್ಫರ್ ಆದರೂ ಆಗೈತೆ, ಅದು ಒಂದು ಡೌಟೆ. ಸೊ ಬಟ್ಟೆನೂ ಒಗೆಯೋಕ್ಕಿದೆ, ಸ್ವಲ್ಪ ನೋಡ್ಬಿಟ್ಟು ಬರ್ತೀನಿ ಫಸ್ಟ್ ಹೋಗಿ. ಏನು ಹೇಳೋದು, ವಾಷಿಂಗ್ ಮಿಷಿನ್ ಖಾಲಿ ಇದೆಯಾ ಅಂತ. ಸೊ ಅಲ್ಲಿ ಹೋಗಿ ನೀವು ಸುಮ್ಮನೆ ಇರಿ, ನಾನು ಬ್ಲಾಗ್ ಯಾವಾಗ ಎಂಡ್ ಮಾಡಿರ್ತೀನಿ ನನಗೂ ಗೊತ್ತಿಲ್ಲ, ನಿಮಗೂ ಇಲ್ಲಿ ಇವಾಗ ಬರ್ತೀನಿ, ಹೋಗೋದು ಬರ್ತೀಯಾ ಟಾಟಾ ಅಂತ ಬಂದರೆ ಅನ್ಕೋಬಿಡಿ ಬ್ಲಾಗ್ ಮುಗೀತು ಅಂತ. ಇವಾಗ ಅದನ್ನು ಆ್ಯಡ್ ಮಾಡ್ತಿಲ್ಲ, ಸುಮ್ಮನೆ ಹಿಂಗೆ ಜಸ್ಟ್ ಹಿಂಗೆ ಮಾಡಿ ಆಗ್ಬಿಡ್ತೀನಿ ಅಷ್ಟೇ. ಸ್ಪೆಷಲಿ ಗಾಡಿ ನೋಡಿದ್ರೆ, ಸೊ ಈ ಗಾಡಿ ಸಿಗೋದಲ್ಲ, ಸೊ ಅಲ್ಲಿಂದ ಸ್ವಲ್ಪ ಖರ್ಚು ಜಾಸ್ತಿ ಆಯಿತು ಬರೋ. ಇದು ಯಾವಾಗ ತಗೊಂಡಿರೋದು ಅದು ನನಗೂ ಗೊತ್ತಿಲ್ಲ. ಸೊ ಇವಾಗ ಇದೇನಾಯ್ತು ಅಂದರೆ, ನಾನು ಇವತ್ತು ನಡ್ಕೊಂಡೇ ಹೋದೆ ಆಫೀಸ್ಗೆ. ಸುಮ್ಮನೆ ನಾನು ನಡ್ಕೊಂಡು ಹೋಗ್ಬೋದು ಗುರು, ನಡ್ಕೊಂಡು ಹೋದರೆ ಸ್ವಲ್ಪ ಹೆಲ್ತು ಇರುತ್ತೆ. ಸೊ ಇದು ಗಾಡಿ ಬಂದಮೇಲೆ ನಾನು ನಡೆದೇ ಇಲ್ಲ ಅಂದ್ಕೊಬಿಡಿ. ಇಲ್ಲಿಂದ ಆಫೀಸ್ಗೂ ಹೋಗೋದು ಬರೋದು, ರೂಮ್ ಮೆಟ್ಲು ಮೇಲೆ ಹತ್ತದೇ ಇಳಿಯೋದು ಅಷ್ಟೇ. ಅದು ಬಿಟ್ಟರೆ ಸ್ಕೂಟಿನೇ ಆಗಿಬಿಟ್ಟಿತ್ತು. ಪೆಟ್ರೋಲ್ಗೊಂದು ಇವಾಗ 200, 300, 400, 500, 600 ರೂಪಾಯಿ, 600, 700 ರೂಪಾಯಿ. 700 ಹತ್ರ. ಸೊ ನಾನು 1000 ಅಂತ ಹೇಳೋದು ಬೇಡ, 700 ಅಂದ್ಕೊಳ್ಳಿ. 700 ರೂಪಾಯಿ ಪೆಟ್ರೋಲ್ಗೆ ಖರ್ಚಾಗೈತೆ. ಸೊ ಏನಿಲ್ಲ, ಜಸ್ಟ್ ಹೋಗಿ ಬರೋದಕ್ಕೆ. ಸೊ ಅದು ನಾನು ಇಲ್ಲ, ಪೆಟ್ರೋಲ್ ಇಲ್ಲದೇನೂ ನಾನು ಹೋಗಿ ಬರ್ಬೋದಿತ್ತು. ಸೊ ನನಗೆ ಯಾಕೋದು ಯೂಸ್ಫುಲ್ ಅನಿಸ್ತಾ ಇಲ್ಲ. ಸೊ ಆಫೀಸ್ಗಿಂತ ತಗೊಂಡು ಹೋಗೋದು ಬೇಡ ಅಂದ್ಕೊಬಿಟ್ಟಿದ್ದೀನಿ. ಏನಾದರೂ ಆ ಕಡೆ ಈ ಕಡೆ ಎಲ್ಲಿಗಾದ್ರೂ ಸ್ವಲ್ಪ ದೂರ ಹೋಗೋದಂಥ ಸೀನ್ಗಳು ಏನಾದರೂ ಇದ್ದರೆ ತಗೊಂಡೋಗ್ತೀನಿ ಅಷ್ಟೇ. ಸೊ ಅದು ನಮ್ಮದು ಅಂತ ಹೇಳಿದ್ರೆ ಅದು ಬೇರೆ. ಪೆಟ್ರೋಲ್ ಖರ್ಚು ಮಾಡೋದಕ್ಕೂ ಮನಸ್ಸು ಬರುತ್ತೆ, ಯಾಕೆ ಗೊತ್ತಾ, ಅಂದರೆ ಅದರಲ್ಲಿ ಓಡ್ಸೋಕ್ಕೆ ಒಂದು ಮಜಾ ಬರುತ್ತೆ. ಅಂದರೆ ಸ್ಕೂಟಿಯಲ್ಲಿ ಮಜಾ ಇಲ್ಲ ಗುರು. ಬೈಕ್ ಇಫ್ ಇಟ್ಸ್ ನಮಗೆ ಇಷ್ಟ ಆಗಿರೋ ಬೈಕ್ ಆದರೆ ಅದಕ್ಕೆ ಪೆಟ್ರೋಲ್ ಅದು 10 ಮೈಲೇಜ್ ಕೊಟ್ಟರು ಸಾಕು, ಹಾಕ್ಕೊಂಡು ಆಫೀಸ್, ಅದು ಇಲ್ಲಿ ಆಫೀಸ್ ಹತ್ರದಲ್ಲಿದ್ದರೂ ಹೋಗ್ತೀವಿ, ಅದು ಚೆನ್ನಾಗಿರುತ್ತೆ. ನೋಡೋಣ, ನನಗೂ ಬೈಕ್ ತಗೋಬೇಕು ಅನ್ನೋ ಆಸೆ ಇದೆ. ಎಲ್ಲ ಆಸೆನೇ, ಎಲ್ಲ ಆಸೆ ಅಷ್ಟೇ. ಏನಿಲ್ಲ ಗುರು, ಹಂಗೆ ನೋಡಿದ್ರೆ ನಾನು ಇವತ್ತು ಬೇಕಾದರೂ ಬೈಕ್ ತಗೋಬೋದು, ಬಟ್ ಸ್ವಲ್ಪ ಥಿಂಕ್ ಮಾಡಬೇಕಲ್ಲ. ತಗೊಂಡ್ಮೇಲೆ ಕಟ್ಬೋದು. EMIಯಲ್ಲಿ ನಾನು ಇವಾಗ ಬೇಕೋ ಯಾವ್ದು ಇಳಿಸ್ಬೋದು. ನನ್ನ ಪ್ರಕಾರ ನನಗೆ ಇವಾಗ ಮೈಂಡಲ್ಲಿರೋದು ಡ್ಯೂಕ್ 390 ಇಷ್ಟು ಚೆನ್ನಾಗಿ. ಅದು ನೋಡಿದ್ರೆ ಅದೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಫೀಲಿಂಗೆ. ಆ ಫೀಲಿಂಗ್ ಹೇಳೋಕ್ಕಾಗಲ್ಲ. ಅದು ಬಿಟ್ಟರೆ ಎಕ್ಸ್ಪಲ್ಸ್ 210 ಸ್ವಲ್ಪ ಇಂಟ್ರೆಸ್ಟ್ ಇದೆ. ಅದು ಸ್ಟಾರ್ಟಿಂಗಿಂದನೇ ಇತ್ತು, ಇವಾಗ ಸ್ವಲ್ಪ ಇದ್ರ ಮೇಲೆ ಎಲ್ಲ ಹೋಯ್ತಾ ಇದೆ. ಯಾವುದ್ರ ಮೇಲೆ ಹೇಳಿ, ಡ್ಯೂಕ್ 390. ಅದು ಇನ್ನು ಕನ್ಸಲೆಲ್ಲ ಬರುತ್ತೆ, ಅದು ಡ್ಯೂಕ್ 390. ಅಷ್ಟೊಂದು ಇಷ್ಟ ಆಗ್ಬಿಟ್ಟಿದೆ ಅದು, ಇವಾಗ ತಲೆಯಿಂದ ಹೋಯ್ತಾನೆ ಇಲ್ಲ ಅದು. ಯಾವಾಗ ಯೂಟ್ಯೂಬಲ್ಲೆಲ್ಲ ಅದರದ್ದೇ POV ಡ್ರೈವ್ ರೈಡ್ ನೋಡ್ತಾ ಇರೋದೆ. ಸೊ ಏನು ಮಾಡೋಣ. ಸೊ ಇದು ವೀಡಿಯೋ ದೊಡ್ಡದಾಗ್ತಾಯಿದೆ, ನೋಡೋಣ. ಹೋಗ್ಬಿಟ್ಟು ಫಸ್ಟು ಜೊತೆಗೆ ಇನ್ನೊಂದು ಹೇಳೋಕ್ಕೆ ಮಾಡ್ತದೆ, ಆ ಗಾಡಿಗೆ ಇದು ಖರ್ಚಾಗಿದೆ ಗುರು. ಅಲ್ಲ, ಅದು ಕಂಪ್ಲೀಟ್ ಒಂದು ವೀಡಿಯೋ ಮಾಡಿ ಹಾಕೋಣ ಅಲ್ವಾ. ಸೊ ಸುಮ್ಮನಾದರೂ ಗಾಡಿ ಇದಾಯಿತು ಅಂತ ಏನೊಂದು ಮಾಡೋದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕೋಣ. ಸೊ ಇವಾಗ ಹೋಗಿ ಬಟ್ಟೆ ಒಗೆಯೋದಕ್ಕೆ ಜಾಗ ಇದೆ ನೋಡ್ಕೊಬರ್ತೀನಿ. ಇಲ್ಲಾಂದರೆ ಇದರಲ್ಲಿ ಯಾವಾಗ ನೋಡಿದ್ರೂ ತುಂಬ ಹಾಕವ್ರೆ. ಅಂದರೆ ಯಾರೋ ವಾಷಿಂಗ್ ಮಿಷಿನಲ್ಲಿ ಯಾರ್ದಾದ್ರೂ ಒಬ್ಬರು ಬಟ್ಟೆ ಇದ್ದೇ ಇರತ್ತೆ. ಟೈಮೇ ಇಲ್ಲ ಗುರುದು, 24 ಗಂಟೆ ಇದೆ, 24 ಗಂಟೆ ಓಡ್ತಾ ಇರತ್ತೆ ಅದು. ಎಂಥ ಕಷ್ಟದ ಕಾಲ ಬಂದ್ಬಿಟ್ಟಿದೆ. ಇದು ಅಂದ್ಕೊಂಡಿರ್ತಾ ಇರ್ಬೋದು ಅಂತ, ವಾಷಿಂಗ್ ಮಿಷಿನ್ ಅನ್ಕೋತಾ ಇರ್ಬೋದು, ಅಯ್ಯೋ ನಾನು ಎಲ್ಲಿ ಬಂದು ಸಿಕ್ಕಾಕೊಂಡಪ್ಪ ಅಂತ. ಅಂದರೆ ಇದು ನಿಜವಾಗಿ ಇವಾಗ ಒಂದು ಬೇರೆ ಯಾರ್ದು ಮನೆಗೆ ಹೋಗಿದ್ರೆ, ಒಂದು ಫ್ಯಾಮಿಲಿ ಮನೆ ಅಂಥವ್ರ ಮನೆಗೆ ಹೋಗಿದ್ರೆ
ಸೊ ವಾರದಲ್ಲಿ 1 ಸಲ 2 ಸಲ 3 ಸಲನೂ ಮ್ಯಾಕ್ಸಿಮಮ್ಮು ಯೂಸ್ ಮಾಡ್ತಾಯಿದ್ರು. ಅದು ದಿನಕ್ಕೆ 1 ಸಲ. ಇದು ದಿನದ 24 ಗಂಟೆ ಓಡುತ್ತೆ. ಅದು ಆಫ್ ಮಾಡಿರೋದು ನನಗೂ ಗೊತ್ತಿಲ್ಲ. ಅಲ್ಲಿ ಇವಾಗ ಅಂದರೆ ಬಟ್ಟೆ ಇವಾಗ ಒಗ್ದಾದಂಗೆ ಅದಾಗಿ ಆಟೋಮ್ಯಾಟಿಕ್ ಆಫ್ ಆಗುತ್ತಲ್ವ, ಅಷ್ಟೇ. ಅದಾದಂಗೆ ತಕ್ಷಣ ಇನ್ನೊಬ್ಬರು ಬಂದು ಅಲ್ಲಿ ನಿಂತ್ಬಿಟ್ಟಿರ್ತಾರೆ. ಅಷ್ಟು ಬ್ಯುಸಿ ಅದು. 24 ಗಂಟೆ ಓಡುತ್ತೆ. ಇವಾಗ ನೋಡಿ ಬರ್ತೀನಿ ಏನು ಸೀನ್ ಅಂತ, ಮತ್ತೆ ಅಪ್ಡೇಟ್ ಕೊಟ್ಟು ಬ್ಲಾಗ್ ಕ್ಲೋಸ್ ಮಾಡ್ತೀನಿ.